ಆಗಿದೆಯಾ ಕುಸುಮ ನೀನು? ಏನು 2 ನಿಮಿಷ ಲೇಟ್ ಆಗಿತ್ತಂದ್ರೆ ಏನಾಕಿತ್ತು? ಸಿಟ್ಟಿನ ಕೈಯ ಬುದ್ಧಿ ಕೊಡೋದು ಭಾಳ ಸುಲಭವ. ತಪ್ಪು ಮಾಡ್ತಿದ್ ನೀನು. ಇನ್ನೊಮ್ಮೆ ಇಂಥ ಹುಚ್ಚು ನಿರ್ಧಾರ ಯಾವತ್ತೂ ತಗೋಬೇಡ. ಭೂಮಿ ಮೇಲೆ ಕುಸುಮ ಮಕ್ಕಳಾಗದೇ ಇರೋರು ಭಾಳ ಮಂದಿ ಅದಾರ. ನೋಡು, ನೋಡಿ ಕಲಿ ಅವ್ರನ್ನ. ಏನು ಅವ್ರೇನು ಸಾಧನೆನೂ ಮಾಡಿಲ್ಲ, ಅವ್ರೇನು ಬದುಕಿ ತೋರಿಸೇ ಇಲ್ಲ. ಅಂಥವೆಲ್ಲ ಬಿಟ್ಬಿಡು. ಈಗ ನಂಬಿಕೆ ಇರಲಿ, ಮೊದಲು ದೇವ್ರ ಮೇಲೆ, ಜೀವನದ ಮೇಲೆ ನಂಬಿಕೆ ಇರಲಿ. ದೇವ್ರು ಕೊಟ್ಟಿರೋ ಬಂಗಾರದಂಥ ಜೀವನ ಕಳ್ಕೊಳಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ಆತ್ಮಹತ್ಯೆ ಮಹಾಪಾಪ. ನಾ ಹೇಳ್ತೀನಿ ಕೇಳು. ಇಲ್ಲಿ ಬೇಚಿಗವ, ನನಗೆ ಸಾಯ್ಬೇಕನ್ನತ್ತು ಖರೆ ಹೇಳ್ತೀನಿ, ನನ್ನ ತಲೆಯಾಗಿರ್ಲಿಲ್ಲ. ಏನು ಮಾಡ್ತಿದ್ದಿ? ಈಕಿ ಪುಷ್ಪವನು ಬಾಯಿಗೆ ಅಂಕಿಲ್ಲ, ನಾಲ್ಗಿಗೆ ಎಲಬಿಲ್ಲ ಅನ್ನಂಗೆ ಏನು ಬೇಕು ಅದನ್ನ ಮಾತಾಡ್ಬಿಟ್ಲವ. ನಂಗೆ ಭಾಳ ಅಂದ್ರೆ ಭಾಳ ಬೇಸರ ಆಗ್ತದೆ ಬೇಚಿಗವ. ಅದಕ್ಕೆ ಅಂತ ನಿರ್ಧಾರ ಮಾಡಿದೆ. ಈಕಿ ಜ್ಯೋತಿ ಏನೋ ದೇವ್ರು ಬಂದಂಗೆ ಬಂದಾಳ ನಮ್ಮ ಜೀವನದಾಗ. ನನ್ನ ಬಾಳು, ನನ್ನ ಮನೆ, ನನ್ನ ಮನಸ್ಸು ಎಲ್ಲನೂ ಬೆಳಗಕ್ಕಂತನ ಬಂದಾಳ ಅನ್ಕೊಂಡೆ ನಾನು. ಹಿಂಗೀಕಿ ನನ್ನ ಜೀವನಕ್ಕೆ ಬೆಂಕಿ ಹಚ್ಚಿ ಹಿಂಗೆ ಮೋಸ ಮಾಡೋಕ ಅಂತ ತಿಳ್ಕೊಂಡಿದ್ದಿಲ್ವೇ ನಾನು ಚಿಕ್ಕವ್ವ. ಅಯ್ಯವ್ವ, ಮೇಡಮ್ ಈ ಕಡೆ ಬಂದು ಕುಂದ್ರೆ ಯವ್ವ. ಯಾಕಂಗೆ ಕಾಲು ಏನು ನಿಂತಿದ್ದಿ? ನಮ್ಮ ಮನೆ ಹಳೆ ಮನೆಯವ, ಸಣ್ಣ ಮನೆ. ಬಾ ಈ ಕಡೆ ಬಂದು ಕುಂದ್ರೆ ಬಾ ತಂಗಿ. ಇಲ್ರಿ ಅಮ್ಮನ, ನೀವು ಕೂತ್ಕೊಳ್ರಿ, ನಾನು ಇಲ್ಲೇ ನಿಂತ್ಕೋತೀನಿ. ಇಲ್ಲಿ ಗಾಳಿನೂ ಚಲೋ ಬರುತ್ತಾ, ಚಲೋ ಐತ್ರಿ ಮನೆ. ಭಾಳ ಚಂದ ಐತೆ ನೋಡ್ರಿ ನಿಮ್ದು ಹಳೆ ಕಾಲದ ಮನೆ. ಚಲೋ ಐತ್ರಿ. ಎಷ್ಟು ದೊಡ್ಡದವಲ್ರಿ, ದಪ್ಪ ಅದಾವ್ರಿ ಕಂಬ. ಭಾಳ ಚಲೋ ಐತ್ರಿ ಇದು ಮನೆ. ಯವ್ವ ಭಾಳ ದೊಡ್ಡದೇವ ಇದು ಮನೆ. ಇವ್ರದಾರಲ್ಲ ನಮ್ಮ ಯಜಮಾನಪ್ಪ, ಇವ್ರಿಗೆ 8 ಮಂದಿ ಅಂತಮ್ಗಳು. ಇದು ಎಷ್ಟ ಇತ್ತವ ಯವ್ವ, ನನಗೂ ಅಷ್ಟು ನೆನಪಿಲ್ಲ, ಭಾಳ ವರ್ಷ ಆಯ್ತು. 8 ಮಂದಿ ಅಂತಮ್ಗಳು ಇದ್ರಾಗ ಬ್ಯಾರಾಗಿವಿ. ಇದ್ರಾಗ ಭಾಗ ಮಾಡ್ಕೊಂಡು ಬ್ಯಾರಾಗಿವಿ. ಇದು ಮುಂದೈತಲ್ಲ, ಇದು ಮುಂದಲ ಮನೆ. ಹಿಂದೊಂದು 2-3 ರೂಮು, ಮ್ಯಾಗ ಒಂದು ಅಟ್ಟ ಐತಿ. ಅದೆಲ್ಲ ನಮಗೆ ಬಂದೈತಿ. ಹಿಂದಲ್ವೆಲ್ಲ ಇವ್ರ ಅಣ್ಣಂದ್ರಿಗೆ ತಮ್ಮಂದ್ರಿಗೆ ಎಲ್ಲರೂ ಜನ ಅದಾರ ಅಂಟ್ಕೊಂಡು ಒಂದೊಂದು 8 ಇಂಚಿಂದ ಗಾಡಿ ಒಂದು ಐತೆ ನೋಡಿ ಕಟ. ಹೌದ್ರಿ, ಚಲೋ ಐತ್ರಿ ಮನೆ. ತಣ್ಣಗೈತೆ ನೋಡ್ರಿ. ಇಂಥ ಬ್ಯಾಸ್ಗೆಗೂ ಇದು ಮಡಿಗೆ ಮನೆ ಅನ್ಸುತ್ತಲ್ರಿ, ಭಾಳ ತಣ್ಣಗೈತೆ ನೋಡ್ರಿ ಮನೆ. ಯವ್ವ ತಂಗಿ, ಈಚೆಗೆ ಬಾ ಬೇವ, ಈಚೆಗೆ ಬಂದು ಕುತ್ಕೋ ಬಾ. ಇಲ್ಲಿ ಪುಷ್ಪನ್ ಮಗ್ಳವ್ರು ಕುತ್ಕೋ. ಇಲ್ಲ ತಡಿ, ಚೇರ್ ತಾಂಬ ಅಂತೀನಿ. ಪುಷ್ಪ ಹೋಗು, ಮೇಡಮ್ ಅವ್ರಿಗೊಂದು ಚೇರ್ ತೊಗೊಂಬಂದು ಹಾಕೋಗವ. ಇರ್ಲಾಡ್ರಿ, ಪರವಾಗಿಲ್ಲಾಡ್ರಿ. ಬ್ಯಾಡ್ರಿ ಪುಷ್ಪ ಅವ್ರೆ, ತರಕ್ಕೆ ಹೋಗ್ಬೇಡ್ರಿ. ಚಿಗವ್ವ, ನನಗೆ ಹೆಂಗೆ ಅನ್ಸಕತ್ತಂದ್ರೆ, ಬೆಳಕು ಗಾಳಿ ಇಲ್ಲದೆ ಇರೋದೊಂದು ರೂಮ್ನಾಗ ಎಲ್ಲ ಬಾಗಿಲು ಕಿಟಕಿ ಮುಚ್ಚಿ ನನ್ನನ್ನು ಬಿಟ್ಬಿಟ್ಟಾರೇನೋ ಅನ್ನಂಗೆ ಆಕತ್ತೈತೆ ಬೇ. ನನಗೆ ಯಾವುದೋ ಮುಂದೆ ದಾರಿನ ಕಾಣುವಲ್ದಾಗ ಐತಿ. ಇದು ನಿಂತಿರೋ ನೆಲನ ಕುಸಿದು ನನ್ನ ನುಂಗಕತ್ತನ ಅನ್ನಂಗೆ ಆಕತ್ತೈತೆ ಬೇ ಚಿಗವ. ಏನು ಮಾಡಲಿ ಬೇ ನಾನು? ನನಗಂಕರು ಈಗ ಆಕಿ ಜ್ಯೋತಿ ಸಿಕ್ಕು. ನಾನೇನು ಕೊಟ್ಟಿನಲ್ಲ ರೊಕ್ಕ, ಅದನ್ನಷ್ಟು ನನಗೆ ಕೊಟ್ಟರೆ ಸಾಕಾಗೈತಿ. ಆಕಿ ಯಾವುದು ಡಬಲ್ ಮಾಡೋದು ಬೇಡ, ತ್ರಿಬಲ್ ಮಾಡೋದು ಬೇಡ, ನನಗೆ ಯಾವ ರೊಕ್ಕನೂ ಬೇಡ ಬೇಚಿಗವ. ಕೊಟ್ಟಿರೋ ರೊಕ್ಕ ಕೊಟ್ಬಿಟ್ರೆ ಸಾಕಾಗೈತೆ ಬೇಚಿಗವ. ನನಗೆ ಕರೆನ ಏನು ಮಾಡಲಿ ಬೇಚಿಗವ? ನಾನು ದಿಕ್ಕ ತಿಳಿವಲ್ದಾದಂಗೆ ಆಗ್ಬಿಟ್ಟೈತೆ ನೋಡು. ಏನು ಹೆದರ್ಬೇಡ್ರಿ ಕುಸುಮವ್ರೆ, ಆಕೆನ ಹುಡ್ಕೋದು ಈಸಿ ರೀ, ಏನು ಕಷ್ಟ ಆಗಂಗಿಲ್ಲ ರೀ. ಈಗಂಕರು ಹೆಂಗಾಗೈತೆ ಅಂದ್ರೆ ಆಧಾರ್ ಕಾರ್ಡು, ಫೋನ್ ನಂಬರ್ ಲಿಂಕ್ ಇದ್ದ ಇರ್ತಾವ್ರಿ. ಆಕೆ ಅದನ್ನಷ್ಟು ಸುಲಭಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ರು ಎಷ್ಟು ದಿನ ಮಾಡ್ತಾರ್ರಿ? ಭಾಳ ದಿನ ಮಾಡೋಕ್ಕಾಗಿಲ್ಲ ರೀ. ಕಂಡು ಹಿಡಿಬೋದಕ್ಕೆ ಎಲ್ಲದಾಳ ಏನು ಅಂತೇಳಿ ಆಕಿದ್ದು ಟ್ರೇಸ್ ಮಾಡ್ಬೋದು. ನೀವೇನು ಟೆನ್ಷನ್ ಆಗಬೇಡ್ರಿ, ನೀವು ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರ ತಗೋಬೇಡ್ರಿ. ಒಂದು ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ತಾಳ್ಮೆಯಿಂದ ಇದ್ರಿ ಅಂದ್ರೆ ಜೀವನ ಏನು ಬೇಕಾದ್ರೂ ಸಾಧಿಸ್ಬೋದು ರೀ ಕುಸುಮ ಅವರೇ. ಯವ್ವ ತಂಗಿ, ಅದು ಏನು ನೋಡ ಯವ್ವ, ನಾವು ಖರೇನ ಭಾಳ ಕಷ್ಟದಾಗದೀವಿ ಯವ್ವ. ನಾವು ನಮ್ಮಂಥ ಬಡ್ರ ಜೀವನದಾಗ ಇಂಥವೆಲ್ಲ ಆಗಬಾರ್ದು. ಖರೆ ಹೇಳ್ಬೇಕಂದ್ರೆ ಎಲ್ಲ ನಮ್ಮನ್ನ ನೋಡ್ಕೊಂಡು ಕುಂತಾವನ. ಎಲ್ಲ ಪ್ರಪಂಚದಾಗಿರೋದಕ್ಕೆಲ್ಲ ನಮಗೈತೆ. ನನ್ನಂಥ ಪರಿಸ್ಥಿತಿಯಾಗ ನಾವು ಇರ್ಬೇಕಾದಾಗ ಈಗ ಈ ಜ್ಯೋತಿನಾಗ ಬಂದು ನಮ್ಮ ಭಾಳ ಮೋಸ ಮಾಡಿಬಿಟ್ಲೆವ. ನಿನ್ನ ಕೈ ಮುಗಿದು ಖಾಲಿ ಬಿಡ್ತೀನಿ ತಂಗಿ. ಹಿಂಗಾರ ಮಾಡಿ ನನ್ನ ಮಗಳಿಗೆ ಆಕಿ ರೊಕ್ಕ ಕೊಡಿಸ್ಬಿಡ್ರವ ಯವ್ವ. ಆಕಿ ರೊಕ್ಕ ಕೊಡಿಸ್ಬಿಡ್ರಿ. ಅನ್ಸವಕ್ಕ, ಯಾಕಂತವೆಲ್ಲ ಮಾತಾಡ್ತಿತ್ತಡಿ ಬನ್ನಿ ಇನ್ನೊಂದು ಸ್ವಲ್ಪ. ಆಕಿ ನಮ್ಮ ರಾಣಿ ಏನು ಹೇಳ್ತಾಳ ಕೇಳು. ಆಕಿ ಲಾಯರ್ ಅದಳ, ಆಕಿಗೆಲ್ಲ ಗೊತ್ತಿರುತ್ತ. ಆಕಿ ದಾವಣಗೆರೆಯಿಂದ ಬಂದಾಳ. ಈಗ ಇದನ್ನ ಮಾತಾಡ್ಬೇಕಂತಾನ ನೀವು ಹಿಂಗೆ ಎಲ್ಲ ಹತ್ತು ಕರೆಯೋದು ಮಾಡಿದ್ರೆ ಆಕಿ ಏನು ಮಾಡ್ಬೇಕನ್ನೋದು ಆಕಿಗೂ ತಿಳಿಯಂಗಿಲ್ಲ. ಆಕೆ ಹೆಂಗೆ ಹೇಳ್ತಾಳ ಹಂಗೆ ಕೇಳೋನು. ಆಕೆಲ್ಲ ರೆಡಿಯಾಗೇ ಬಂದಾಳ. ನಾನು ಇವ್ರಿಗೂ ಹೇಳ್ತೀನಿ, ಅಷ್ಟ್ರಿಗೂ ಬಿಡಾಟರಿಗೆ ಬರಕ್ಕೆ ಅದಾರಲ್ಲ, ಓಸರು ರೊಕ್ಕ ಕೊಟ್ಟು ಕಳ್ಕೊಂಡು ಕುಂತಾರಲ್ಲ, ಇವ್ರಿಗೂ ಬರಕ್ಕೆ ಹೇಳ್ತೀನಿ. ಪುಷ್ಪ ಹೋಗಿ ಆಕಿ ರೇಷ್ಮವನ್ನ, ಗಿರ್ಜಿನ ಅಷ್ಟ್ರೂ ಕರ್ಕೊಂಬ. ಆಕಿ ಹೇಳು, ರೇಷ್ಮಾಗ ಆಕಿ ಕರ್ಕೊಂಬರ್ತಾಳೆ ಎಲ್ಲಾರನ್ನ. ತಡಿ ಬಿಚ್ಚಿಗವ, ನಾ ಹೋಗಿ ರೇಷ್ಮಕ್ಕರಿಗೆ ಹೇಳಿ ಉಳಿಕೆದಷ್ಟು ಕರ್ಕೊಂಬರ್ರಿ ಅಂತ ಹೇಳಿ ಕರ್ಕೊಂಬರ್ತೀನಿ ತಡಿ. ಅರೆ ಸೈತಂದು ಅಕ್ಕ, ಹಮ್ಕು ಬುಲಾಲಿ ಕ್ಯಾ? ಇದೇನಾ ನಿಮ್ದಕ್ಕೆ ಅತ್ತೆದು ಮಗಳು ರಾಣಿದು? ಅಜ್ಜಿ ನಮಸ್ಕಾರ ದುಜ್ಜಿ, ಅಕ್ಕದು. ರೀ ನಾನು ರೀ ಅವ್ರ ಅತ್ತಿ ಮಗಳ. ಬರ್ರಿ ಈ ಕಡೆ ಬರ್ರಿ, ಇಲ್ಲಿ ಕುತ್ಕೊಂಡ ಬರ್ರಿ. ನಾನು ಹೇಳ್ತೀನಿ ಏನು ಮಾಡಬೇಕು, ಆಕಿನ್ನ ಜ್ಯೋತಿನ ಹೆಂಗೆ ಹಿಡಿಬೇಕಂತಂದು ಎಲ್ರಿಗೂ ಹೇಳ್ತೀನಿ. ಬರ್ರಿ ನಾವೆಲ್ಲರೂ ಸೇರಿ ಹಂಗೆ ಮಾಡೋಣ. ಆಕಿ ನಾವು ಹಿಡಿತೀವಿ ಬರ್ರಿ ಇಲ್ಲಿ. ಚಲೋ ಮಾಡಿದ್ ನೋಡ ಯವ್ವ ಸೈತಕ್ಕ. ಕರೆಸಿ ನೀನು ನಿಮ್ಮ ಅತ್ತಿ ಮಗಳ ಕರೆನ. ಯವ್ವ ತಂಗಿ ನೋಡವ್ವ, ನಮ್ಮ ಪರಿಸ್ಥಿತಿ ಹಿಂಗೈತಂತ ಎಲ್ಲಾನು ಹೇಳಲ್ಲ ಈಗ ನಿಂಗೆ ಸೈತಕ್ಕ.
ಏನು ಮಾಡ್ಬೇಕು ಹೇಳವ, ಹಂಗೆ ಮಾಡೋಣ. ಹಾಂ, ಈಗ ನಮ್ಗಿರೋದು ಒಂದೇ ದಾರಿ ರೀ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ ಅಂದ್ರೆ ಪೊಲೀಸ್ ಏನು ಮಾಡ್ತಾರೆ, ಕಂಪ್ಲೇಂಟ್ ತೊಗೊಂಡು ಆಕಿ ನಂಬರ್ ಎಲ್ಲೆಲ್ಲೈತಿ ಅನ್ನೋದು ಕಂಡು ಹಿಡಿತಾರೆ. ಆಕಿ ಫೋನ್ ತೊಗೊಂಡು ಅಡ್ಡಾಡಿರ್ತಾಳಲ್ರಿ ಎಲ್ಲ ಊರಿಗೂ. ಅವ್ರು ಏನು ಮಾಡ್ತಾರೆ, ಫೋನ್ ಎಲ್ಲೆಲ್ಲೈತೆ ಅಂತ ಕಂಡು ಹಿಡಿದು ನಮ್ಗೆ ಹೇಳ್ತಾರೆ ಇಂತಳದಾಳ ಅಂತಂದು. ಅವ್ರು ಆಕಿನ ಹುಡುಕಿ ನಮ್ಗೆ ಕರ್ಕೊಂಬಂದು ಕೊಡ್ತಾರೆ. ಅದು ಒಂದು ಲೇಟ್ ಆಗತ್ತೆ ರೀ, ಸ್ವಲ್ಪ ಒಂದು 15 ದಿನ 20 ದಿನ ಆಗುತ್ತೆ. ನಾವು ಮತ್ತೆ ಆಕಿ ಫೋನು ಆನ್ ಯಾವಾಗ ಆಕಿ ಸ್ವಿಚ್ ಆಫ್ ಮಾಡ್ರೆ ಫೋನ್ ಆನ್ ಮಾಡ್ತಾಳಲ್ಲ, ಅವಾಗ ಅವ್ರು ಅದನ್ನು ಕಂಡು ಹಿಡಿದು ನಮ್ಗೆ ಹೇಳ್ತಾರೆ. ಈಗ ದಾರಿ ಅಂತಿರೋದು ಇದು ಒಂದಾರಿ. ಈಗ ತಡಿಯ ರಾಣಿ, ಒಂದು ನಿಮಿಷ. ಈಕೆ ರೇಷ್ಮೆ ಅವ್ರ್ಯಾಕೆ ಬಂದಿಲ್ಲಲೇ? ಮಂಜಿ, ಸರೋಜಿ, ಪ್ರೇಮಿ, ಶೋಭಿ ಅವ್ರ್ಯಾಕೆ ಯಾರು ಬಂದಿಲ್ಲ? ಈಗ ಮತ್ತೆ ಇವ್ರಿಗೇನು ಕಟ್ನ ಕಟ್ಕರಿನ ಆರತಿ ಮಾಡ್ಕೋರಿನ ಗೊತ್ತಾಗೋದಿಲ್ಲ ಇವರಿಗೆ ಬರ್ಬೇಕನ್ನೋದು. ಇವ್ರು ನೋಡಿ, ಇವ್ರು ಹೋಗಿರೋ ರೊಕ್ಕ ನಾನು ನನ್ನ ಮನೆ ಬಾಳೆ ಪಕ್ಷಿ ಬಿಟ್ಟು ಕುಂತೀನಿ ಇಲ್ಲಿ, ಬರೋದು ಗೊತ್ತಾಗೋದಿಲ್ಲ ಇವರಿಗೆ. ಹಾಯ್ ಹಾಯ್ ಹಾಯ್, ಸಮಾಧಾನದು ಮಾಡ್ಕೊಳ್ಳಿ ಸರಿತಂದು ಅಕ್ಕ, ಸಮಾಧಾನದು. ಅದು ಇದೆಲ್ಲ ತುರ್ಬಿಂದು ಜಯಕ್ಕ ಮತ್ತೆ ಮಸಿಂದು ಮಂಜಕ್ಕ ಮತ್ತೆ ಜುಬ್ರದು ಶೋಭಕ್ಕ ಇದೆಯಲ್ಲ, ಅವ್ರದ್ದು ಗಂಡಂದುಗೆಲ್ಲ ಇವ್ರದ್ದು ದುಡ್ಡು ಕೊಟ್ಟಿರೋದು ಗೊತ್ತಾಗ್ಬಿಟ್ಟಿದೆ ಅಂತೆ. ಅದಕ್ಕೆ ಅವ್ರದ್ದು ಇವ್ರಿಗೆ ಹೋಗ್ಬಿಟ್ಟು ಚೆನ್ನಾಗಿ ಬಾರಿಸ್ಬಿಟ್ಟು ಮನೇಲಿ ಕೂಡಾಕ್ಬಿಟ್ಟಿದೆ ಗಂಡಂದು. ಅದಕ್ಕೆ ಅವ್ರದ್ದು ಯಾರ್ದು ಬರಲಿಲ್ಲ, ನೀವೇ ಹೋಗ್ಬಿಟ್ಟು ಕೇಳ್ಬಿಟ್ಟು ಬಂದ್ಬಿಟ್ಟು ನಮಗೆ ಹೇಳ್ಬಿಡಿ ಅಂತ ಹೇಳಿದ್ದಾರೆ. ಬಂದ್ಬಿಟ್ಟು ಹೋಗ್ಬಿಟ್ಟು ನೀನೊಂದು ದೊಡ್ಡ ಊರು ಹಡಿಬಿಟ್ಟು ಮಾಡಿದವೆಲ್ಲ ಇಂಥವ. ನಾನು ಎಲ್ಲರಿಗೂ ಹೇಳಿದೆ, ಮಾಡಬೇಡ್ರಿ ತಿನ್ನಬೇಡ್ರಿ ಸಗಣಿನ ಅಂದ್ರೆ, ಇಲ್ಲ ನಾವು ಅದ್ರಾಗ ಉಳ್ಳಾಡ್ತೀವಿ ಅಂತ ಉಳ್ಳಾಡಿದ್ರಿ. ನೋಡಿ ಅನುಭವಿಸ್ರಿ ಓಸರು. ಯವ್ವ ಸವಿತಕ್ಕ, ಇನ್ನ ಎಷ್ಟು ಬೈತಿ ಯವ್ವ, ತಿಂದ್ಬಿಟ್ಟು ಸಗಣಿನ ಆತ್ ಬಿಡು. ಈಗ ತಿಂದಿರೋ ಸಗಣಿ ಬಾಯರ ತೊಳ್ಕೊಳಕ್ ಕೊಡು ಒಂಚೂರು. ಹಗ್ಲಮ್ಲ ನೀನು ತಿನ್ನಿಸ್ತೀಯಲ್ಲ, ನಮ್ಮ ಗಂಡಂದ್ರು ಜಗ್ಗಿಟ್ಟಾರ ಈಗ ಸಗಣಿ ನಮಗ, ಮತ್ ನೀನು ಅದನ್ನ ಮಾಡ್ಬಿಡು. ಅರ್ರೇ ಸಾವಿತ್ರಿದು ಅಕ್ಕ, ನಿಮ್ದು ಅತ್ತೆದು ಇಲ್ಲ ಅದವತ್ತು ನಮ್ದಕ್ಕೆ ಅಂಬಾದು ಬೇಡದು ತಿನ್ನಿಸ್ತೀನಿ ಎಂದಿತ್ತು ನೋಡಿ. ಅದು ಅಂಬಾದು ಬೇಡದು ನಮಗೆ ತಿನ್ಸೇ ಇಲ್ಲ ಇಷ್ಟು ದಿನ. ಅದು ಆದ್ರೂ ನೀವು ನಿಮ್ದು ಅತ್ತೆಗೆ ಹೇಳಿ ನಮಗೆ ಒಂದು ಸ್ವಲ್ಪ ಅಂಬಾದು ಬೇಡದು ನಮ್ಮ ಮನೆಗೆ ಕಳಿಸ್ಕೊಡಿ ಅಂತ. ಇಡಯವ ಈ ಬಿಡಡಿ ಏನು ಹತ್ತೈತೆ ನೋಡಿಕಿಗೆ. ಲೇ ಮಾನ್ಗೇಡಿ, ಅಂಬ ಪೇಡ ಅಂದ್ರೆ ಏನಂತ ಗೊತ್ತೈತೆ ನಿನಗೆ? ಅದು ನಿನಗೆ ಎಷ್ಟು ತಿನ್ಬೇಕೈತಲ್ಲ, ಬಾ ನಮ್ಮ ಮನೆ ಜಗ್ಗೈತೆ ಹಿತ್ತಲ್ದಾಗ ಕೊಡ್ತೀನಿ ಅಂತ ತಿನ್ವಂತೆ ಅಂತ. ಈಗ ನಮ್ಮ ರಾಣಿ ವಾಪಸ್ ದಾವಣಗೆರೆ ಕಾಣ್ಬೇಕು ಇವತ್ತು ಎಷ್ಟೊತ್ತಿದ್ರು ಸಂಜೆ ಮುಂದೆ. ಆಕಿ ನಾಳೆ ಆಕಿ ಏನೋ ಅದ ಒಂದು ಕೋರ್ಟ್ನಾಗ ಕೆಲಸ ಐತಂತ. ಈಗೇನು ನೀವು ಆಕಿ ಏನು ಹೇಳ್ತಾ ಅನ್ನೋದು ಕೇಳ್ತೀರಾ, ನಿಮ್ದ ನೀವು ಕಿಸಿತೀರಾ? ಹೌದಾ, ನಿಮ್ದು ಹಿತ್ಲದಲ್ಲಿ ಅಂಬದು ಪೇಡದು ಇದೆ? ಓ ಅದು ಗಿಡದ ಅದು? अच्छा 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 ठीक है मैं आती ನಿಮ್ದಕ್ಕೆ ಹಿತ್ಲಕ್ಕೆ ಮೇನು ಮೇ ಆತಿ. ಏನು ಹಾತೆ ಏನು ಹೇತೆ ಬಾ ಮುಚ್ಕೊಂಡು ಆಕೆ ಏನು ಹೇಳ್ತಾನ ಕೇಳ ಮೊದ್ಲು. ನಾವೀಗೇನು ಮಾಡೋಣ ಅಂದ್ರೆ, ನಾ ಹೆಂಗೂ ಕಾರ್ ತಂದೀನಿ, ಎಲ್ಲರೂ ಕಾರ್ ಹತ್ರಿ, ಅಷ್ಟು ಕೊಪ್ಪಳಕ್ಕೆ ಹೋಗೋಣ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡಮ್ಮ. ಏನಂತೀರಿ? ಅಲ್ಲ ಯವ್ವ ರಾಣಿ, ಪೊಲಿಟಿಷನ್ಗೆ ಯವ್ವ ಬೇಡ ಯವ್ವ, ನಾನಂತರೂ ಬರಲ್ಲ ಯವ್ವ. ಈಗ ನನ್ನ ಗಂಡ ರಾತ್ರಿ ಎಲ್ಲ ಜಗಳ ಮಾಡ ನನ್ನ ಜೊತೆಗೆ. ಏನು ರೊಕ್ಕ ತೊಗೊಂಡ್ರೆ ಮನೆಗೆ ಬಾನೆ, ಇಲ್ಲ ಅಂದ್ರೆ ನೀನು ಮನೆ ಬಿಟ್ಟು ಹೋಗ್ಬಿಡು ಅತ್ಲಾಗ ಅಂತಂದು ಹೇಳಾನ ಯವ್ವ. ಬೇಡವ, ಇನ್ನು ಪೊಲೀಸ್ ಸ್ಟೇಷನ್ನು ಅಲ್ಲಿ ಇಲ್ಲಿ ಅಡ್ಡಾಡಿನಂದ್ರೆ ನನ್ನ ಮನೆಗೆ ಕರ್ಕೊಳಲ್ಲವ ವಾಪಸ್ಸು. ನಾನಂತರೂ ಬರಲ್ಲ ಯವ್ವ. ಬೇರೆ ಏನ್ರ ಇದ್ರೆ ಹೇಳ ಯವ್ವ ತಾಯಿ, ನಾನಂತರೂ ಬರಲ್ಲವ ಪೊಲೀಸ್ ಸ್ಟೇಷನ್ಗೆ. ಅಂಥವೆಲ್ಲ ಬೇಡ ಯವ್ವ ರಾಣಿ. ಹ್ಞೂ, ನನ್ನ ಮಗಳ, ನಾನು ನನ್ನ ಮಗಳು ಪೊಲಿಟಿಷನ್ ಗಿಲ್ಟಿಷನ್ಗೆಲ್ಲ ಕಳಿಸಲ್ಲವ, ಬೇಡ. ಯಾಕಂದ್ರೆ ಇನ್ನೂ ಭಾಳ ಬದುಕಬೇಕು. ಪೊಲಿಟಿಷನ್ಗೆ ಹೋಗಿ ಬಂದಾಳಂದ್ರೆ ಗಂಡ ಮನೆಯಾಗೂ ಬೈತಾರಾಕಿ ಗಂಡ, ನಮ್ಮೂರಾಗೂ ತಪ್ಪು ತಿಳ್ಕೊತಾರವ. ನಮ್ಮೂರಾಗ ಯಾರೂ ಹೋಗೇ ಇಲ್ಲ ಯವ್ವ ಪೊಲಿಟಿಷನ್ನು ಗಿಲ್ಟಿಷನ್ ಅಂತಂದು. ನಮ್ಮೂರಾಗ ಏನ ಜಗಳ ಜಟ್ಟು ಆದ್ರೂ ಒಂದು 4 ಮಂದಿ ಹಿರಿಯರನ್ನ ಕೂಡಿಸ್ತಾರ, ಪಂಚಾಯತ್ಯಾಗ ತೀರ್ಮಾನ ಮಾಡ್ತಾರೆ ಯವ್ವ. ಎಲ್ಲೂ ಯಾರ್ಯಾರೂ ಹೋಗಿಲ್ಲವ, ಬೇಡವ, ನಾನಂತೂ ನನ್ನ ಮಗಳು ಕಳಿಸಲ್ಲವ ರಾಣಿ. ಅಲ್ಲತ್ತಿ ಸತತ್ತಿ, ಇವ್ರು ಯಾರು ಪೊಲೀಸ್ ಸ್ಟೇಷನಿಗೆ ಬರಲ್ಲ ಅಂದ್ರೆ ಹೆಂಗೆ ಕಂಡುಹಿಡಿಬೇಕು? ಆಕೆ ನಿದ ಊರಕ್ಕೆ 4 ಮಂದಿ ಹಿರಿಯರನ್ನ ಕೂಡಿಸಿ 4 ಮಾತು ಬುದ್ಧಿ ಮಾತು ಹೇಳಿ ರೊಕ್ಕ ವಾಪಸ್ ಇಸ್ಕೊಳ್ಳೋಣಕ ಆಕಿ ನಿಮಗೆ ಮೋಸ ಮಾಡ್ಬೇಕಂತನ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದು ಈ ಊರು ಬಿಟ್ಟು ಓಡೋಗ್ಯಾಳ. ಆಕೆ ಏನು ಬೆಂಗಳೂರಾಗದ ಅನ್ನೋದು ಗೊತ್ತಿಲ್ಲ, ಡೆಲ್ಲಿಯಾಗದ ಅನ್ನೋದು ಗೊತ್ತಿಲ್ಲ, ಏನು ಎಲ್ಲ ರೊಕ್ಕ ಹಾಕ್ಕೊಂಡು ಅಮೇರಿಕಾಕ್ಕೆ ಹೋಗ್ಯಾಳ ಅನ್ನೋದು ಗೊತ್ತಿಲ್ಲ. ಹೆಂಗೆ ಕಂಡುಹಿಡಿತೀರಿ ನೀವು? ಚೋಟಿದು ಇಸ್ಕಟ್ದು ಅಕ್ಕ, ನಮ್ಮದು ಈ ಸ್ಟೇಷನ್ಗೆ ಎಲ್ಲ ನಾವು ಬರೋದಿಲ್ಲ. ಯಾಕಂದರೆ ನಮ್ಮದು ಗಂಡದು ಇದೆಯಲ್ಲ, ಎಂಥದ್ದು ಇಲ್ಲ, ನಮ್ದಕ್ಕೆ ತಲಾಕಿದೆ ಕೊಟ್ಬಿಡ್ತಾರೆ ಅಷ್ಟೇ. ಅಲ್ಲ, ನೀವು ಯಾರು ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ ಕೊಡಲ್ಲ ಅಂದ್ರೆ ಪೊಲೀಸರು ಸುಮ್ಮನೆ ಇನ್ವೆಸ್ಟಿಗೇಷನ್ ಮಾಡಲ್ಲ. ನೀವು ಯಾರು ಒಬ್ಬರಾದ್ರೂ ಬರಬೇಕು, ಅಲ್ಲಿ ಸೈನ್ ಮಾಡಿ ಈ ಥರ ಆಗೈತಿ ನಮಗೆ ಮೋಸ ಅಂತ ಹೇಳಿದ್ರೆ ಮಾತ್ರ ಪೊಲೀಸರು ಮುಂದುವರಿತಾರ. ಮತ್ತು ಯೋಚನೆ ಮಾಡ್ರಿ, ಏನು ಮಾಡ್ಬೇಕೀಗ? ಇದು ಒಂದೇ ದಾರಿ ಇರೋದು ನೋಡ್ರಿ. ನೋಡವಾ,
ರಾಣಿ ನೀನು ಬೆಂಗಳೂರು ದಾವಣಗೆರೆ ಕೊಪ್ಪಳ ಹುಬ್ಳಿ ಅಂತ ಅಡ್ಡಾಡಿರಕ್ಕೆ ನಿನಗೆ ಹಳ್ಳ್ಯಾಗ ಹೆಂಗಿರತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನೂ ಹಳ್ಳ್ಯಾಗ ಎಲ್ಲರಿಗೂ ಪೊಲೀಸ್ ಸ್ಟೇಷನ್ಗೆ ಹೋಗೋದಂದ್ರೆ ಈಗಲೂ ಹೆದರಿಕೆ ಐತಿ. ತಡಿ ಬೇಡ, ಈ ಹಾಗೆಲ್ಲ ನಾವು ಯಾರು ಬರೋದಲ್ಲ, ಆಗೋದು ಇಲ್ಲದ ಕೆಲಸ. ಈಗ ಈ ವಿಚಾರಣೆ ಅದು ಇದು ಅಂತಂದು ಊರಿಗೆ ಏನರ ಊರು ಹೆಂಗಸರು ಮಾತಾಡ್ಸಕ್ಕೆ ಪೊಲೀಸ್ರು ಏನಾರ ಮನೆ ಹತ್ರ ಬಂದ್ರಂದ್ರೆ 108 ಮಾತಾಡ್ತಾರವ ರಾಣಿ. ಬೇಡ, ಆಕಿನ್ನ ಹೆಂಗಾರ ಮಾಡಿ ಬೇರೆ ರೀತಿಯಾಗ ಕಂಡುಹಿಡಿಬೇಕು. ಅಲ್ಲತ್ತಿ, ಆಕೆ ಫೋನ್ ಟ್ರೇಸ್ ಮಾಡಿದ್ರೆ ಮಾತ್ರ ನಾವು ಆಕೆ ಎಲ್ಲಿದ್ದಾರೆ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯ. ಅದಕ್ಕೆ ನಮಗೆ ಪೊಲೀಸ್ರ ಸಹಾಯ ಬೇಕೇ ಬೇಕು. ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಲೇಬೇಕತ್ತಿ. ಹೇಳೋದು ಅರ್ಥ ಮಾಡ್ಕೋರಿ. नहीं गे माँ सैतन तो का नहीं, मैं नहीं आती। हम तो के वो स्टार प्लस में एक कहानी घर घर की ಬರ್ತಿತ್ತು ಅಲ್ಲ ಆ ಸೀರಿಯಲ್ದಲ್ಲಿ ಹಿಂಗೇನೆ ಆಗಿದ್ದು. ಅವ್ರದ್ದು ಬಹುದು ಕಂಪ್ಲೇಂಟ್ ಕೊಡೋಕ್ಕೆ ಸ್ಟೇಷನ್ಗೆ ಹೋಗಿದ್ದಕ್ಕೆ ಈ ಸ್ಟೇಷನ್ಗೆ ಹೋಗಿದೀಯಾ ನೀನು ಅಂದ್ಬಿಟ್ಟು ತಲಾಕೆ ಕೊಟ್ಬಿಟ್ಟಿತ್ತು ಅವ್ರದ್ದು ಅತ್ತೆ. ಲೇ ಹಳೆ ಬಿಂಜಾಲಿ, ಬಾಯಿ ಮುಚ್ಚ ನೀನು ಯಾವ್ದರ ಕಾಲದಂದು ಧಾರಾವಾಹಿ ನೋಡಿ ಇಲ್ಲಿ ಹೇಳಕ್ ಬರ್ತಾಳೆ ಈಕೆ. ನೀವು ಏನು ಜೋಡಾಗಿರ್ಲಿ, ನನಗೆ ಓಸ್ರು ನೀವು. ಇದು ಹಿಂಗೆ ಬಗೆಯರಂಗಿಲ್ಲ ರಾಣಿ. ನೀನು ಊರಿಗೆ ಹೋಗ್ಬೇಕು, ಕೆಲಸ ಐತಂದೆಲ್ಲವ, ನೀನು ಹೋಗಿ ನೀನು ಊರಿಗೆ. ಇದಕ್ಕೆಲ್ಲ ತಡಿ. ಈಕಿನ ಪುಷ್ಪ, ಏ ಪುಷ್ಪ ಬಾ ಇಲ್ಲಿ. ನಿಮ್ಮ ಚಿಕ್ಕಪ್ಪನ ಕರ್ಕೊಂಬರ ಬಾರವ, ಇಲ್ಲಿ ನಿಮ್ಮ ಕಾಕನ ಕರ್ಕೊಂಬರ ಬಾ.